ವಿ ರವಿಚಂದ್ರನ್ ಇತ್ತೀಚೆಗೆ ಹೊಸ ಸಿನಿಮಾಗಳನ್ನ ಅಷ್ಟಾಗಿ ಒಪ್ಕೋತಾ ಇಲ್ಲ, ಹೆಚ್ಚಾಗಿ ಎಲ್ಲೂ ಕೂಡ ಕಾಣಿಸ್ಕೋತಾ ಇಲ್ಲ. ಹಾಗಾದ್ರೆ ವಿ ರವಿಚಂದ್ರನ್ ಏನ್ ಮಾಡ್ತಿದ್ದಾರೆ ಅನ್ನೋ ಕುತೂಹಲ ಎಲ್ರಿಗೂ ಇತ್ತು. ಇದೀಗ ಸ್ವತಃ ವಿ ರವಿಚಂದ್ರನ್ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಪ್ರೇಮಲೋಕದಂತಹ ಮತ್ತೊಂದು ಅದ್ದೂರಿ ಚಿತ್ರವನ್ನ ಸದ್ದಿಲ್ಲದೆ ಶೂಟಿಂಗ್ ಮಾಡ್ತಿದ್ದಾರೆ. ಈಗಾಗಲೇ 140 ದಿನಗಳ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು 50 ದಿನಗಳ ಶೂಟಿಂಗ್ ಅಷ್ಟೇ ಬಾಕಿ ಇದೆ. ಟೈಮ್ ತಗೋತಾ ಇದೆ ಸಿನಿಮಾ. ಆಲ್ರೆಡಿ ನಾನು 150 ಡೇಸ್ ಶೂಟಿಂಗ್ ಮಾಡಿದ್ದೀನಿ. ಇನ್ನೊಂದು 50 ಡೇಸ್ ಶೂಟಿಂಗ್ ಇದೆ. 200 ಡೇಸ್ ಶೂಟಿಂಗ್ ನಡೀತಾ ಇದೆ. ಹಾಡುಗಳು ಸಾಕಷ್ಟಿದೆ. ಟೈಮ್ ತಗೋತಾ ಇದೆ. ಸೊ ನಾನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ, ಸ್ಪಿರಿಟಲ್ಲಿ ಇನ್ನೇನು ಈ ಮಂತ್ ಜಾನ್ವರಿ ಬಂದ್ಬಿಡ್ತೀನಿ ಅಂತೀನಿ. ಬಟ್ ಅದೇನೋ ಕಾರಣಕ್ಕೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಹಾಗಂತ ಇದು ಪ್ರೇಮಲೋಕ 2 ಅಂತೂ ಅಲ್ಲ, ಅದಕ್ಕಿಂತ ಸಖತ್ತಾಗಿರೋ ಟೈಟಲ್ ಇಟ್ಟಿದ್ದಾರೆ. ಟೈಟಲ್ ಏನು ಅಂತ ಕೇಳಿದ್ರೆ ಒಂದ್ ಸ್ವಲ್ಪ ಸರ್ಪ್ರೈಸ್ ಆಗುತ್ತೆ, ಯಾಕಂದ್ರೆ ಆ ಟೈಟಲ್ಲೇ ಹಾಗಿದೆ. ಈ ಸಿನಿಮಾದ ಟೈಟಲ್ ಏನಪ್ಪಾ ಅಂತಂದ್ರೆ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಟೈಟಲ್ ಇಟ್ಟು ಶೂಟಿಂಗ್ ಶುರು ಮಾಡಿದ್ದಾರೆ. ಈ ಸಿನಿಮಾದಲ್ಲೂ ಕೂಡ 20 ರಿಂದ 22 ಹಾಡುಗಳು ಇದ್ದೇ ಇರುತ್ತಂತೆ. ವಿಶೇಷ ಏನಪ್ಪಾ ಅಂತಂದ್ರೆ ಈ ಸಿನಿಮಾದಲ್ಲಿ ಕ್ಯಾಮ್ರಾ ವರ್ಕ್ ಒಂದನ್ನ ಬಿಟ್ಟು ಮಿಕ್ಕೆಲ್ಲಾ ಡಿಪಾರ್ಟ್ಮೆಂಟ್ಗಳ ಜವಾಬ್ದಾರಿಯನ್ನ ರವಿಚಂದ್ರನ್ ಅವರೇ ತಗೊಂಡಿದ್ದಾರೆ. ನಿರ್ದೇಶನ, ನಿರ್ಮಾಣ, ಸಂಗೀತ, ಸಂಭಾಷಣೆ, ಆಕ್ಷನ್, ಡಾನ್ಸ್, ಕೊರಿಯೋಗ್ರಫಿ, ಕಾಸ್ಟ್ಯೂಮ್ ಡಿಸೈನ್ ಕೂಡ ರವಿಚಂದ್ರನ್ ಅವರದ್ದೇ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವ್ರಿಗೆ ನಾಯಕಿ ಆಗ್ತಿರೋದು ಕೊರಿಯನ್ ಹುಡುಗಿ ಸಲೋನಿ. ಸದ್ದಿಲ್ಲದೆ ಇಷ್ಟೆಲ್ಲ ಮಾಡ್ತಿರೋ ವಿ ರವಿಚಂದ್ರನ್ ಇದೇ ವರ್ಷ ಬ್ಯಾಂಗ್ ಆಗಿ ತೆರೆ ಮೇಲೆ ಬರೋಕೆ ರೆಡಿಯಾಗಿದ್ದಾರೆ. ಜನರಿಗೆ ಇಷ್ಟ ಆಗೋ ತರ ಸಿನಿಮಾ ಮಾಡ್ತೀನಿ, ಈ ಬಾರಿ ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಿದ್ದಾರೆ.